ಸೊ ಆಲ್ವೇಸ್ ವೆಲ್ಕಮ್ ಟು ಮೈ ಚಾನಲ್. ಸೊ ಲಾಸ್ಟ್ ಒಂದು ವೀಡಿಯೋದಲ್ಲಿ ಈ ಬೈಕನ್ನು ರಿವ್ಯೂ ನಾನು ಮಾಡಿ ಒಂದು ರೈಡ್ ರಿವ್ಯೂ ಕೂಡ ನಿಮ್ಗೆ ಕೊಟ್ಟಿದ್ದೆ. ಸೊ ರೈಡ್ ರಿವ್ಯೂ ಅಲ್ಲಿ ನಿಮಗೆ ನಾನು ಪರ್ಫೆಕ್ಟ್ ಆಗಿರುವಂಥ ಒಂದು ಇದನ್ನು ಕೊಟ್ಟಿಲ್ಲ. ಸೊ ಇದರಲ್ಲಿ ಫಸ್ಟ್ ಟೈಮು ಇವಾಗ ನೀವು ನೋಡ್ಬೋದು, ಇದರಲ್ಲಿ ಇಲ್ಲಿಂದ ನೀವು ಫಸ್ಟ್ ನಾನು ಹೇಳೋದಾದರೆ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಸಪ್ರೇಟಾಗಿ. ಸೊ ಇದನ್ನು ಇವಾಗ ಆನ್ ಮಾಡಿ ನಾನು ರೈಡ್ ಮಾಡ್ತಾ ಕಂಫರ್ಟು, ಸಿಟ್ಟಿಂಗ್ ಪೊಸಿಷನ್ ಎಲ್ಲ ಮಾತಾಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಇದನ್ನು ಬ್ರೇಕ್ ಹಿಡ್ಕೊಂಡು ಇಲ್ಲಿಂದ ಈಗ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲೊಂದು ಲೈಟ್ ಬರುತ್ತೆ. ಸೊ ಇವಾಗ ವೆಹಿಕಲ್ ಆನ್ ಆಗಿದೆ. ಸೊ ವೆಹಿಕಲ್ ಆನ್ ಆದಮೇಲೆ ನಾವು ಇವಾಗ ಜಸ್ಟ್ ಮೂಮೆಂಟು. ಸೊ ಇಲ್ಲಿಂದನೇ ಮೋಡ್ಸ್ ಚೇಂಜ್ ಆಗುತ್ತೆ. ಇವಾಗ ಗ್ಲೈಡ್ ಇದೆ, ಕಾಂಪ್ಯಾಕ್ಟ್ ಇದೆ, ವೆಲಸ್ಟಿಕ್. ಸೊ ಗ್ಲೈಡಲ್ಲಿ ಹೋಗಿ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟಿಂಗು ಈ ಥರ ಇರುತ್ತೆ ನಿಮಗೆ ನಾರ್ಮಲಿ. ಸೊ ಇಲ್ಲಿಂದ ಸ್ಟಾರ್ಟಿಂಗ್ ಗ್ಲೈಡಲ್ಲಿ ಇವಾಗ ನಾನು ಚೆಕ್ ಮಾಡ್ತಾ ಇದ್ದೀನಿ. ಸೊ ಗ್ಲೈಡಲ್ಲಿ ಪವರ್ ಓಕೆ ಇದೆ, ಇ ವಿ ಕಂಪೇರ್ ಮಾಡಿದರೆ ಓಕೆ ಇದೆ. ಸಿಟ್ಟಿಂಗ್ ಪೊಸಿಷನ್ ತುಂಬಾ ಚೆನ್ನಾಗಿದೆ, ನಾನು ಹೇಳ್ತಾ ಇದ್ದೀನಿ. ಸೊ ಸಿಟ್ಟಿಂಗ್ ಪೊಸಿಷನ್ ನಿಮಗೆ ಯಾವುದೇ ಥರದೊಂದು ರೈಡ್ ಇರ್ಬೋದು, ನೀವು ಈಸಿಲಿ ಮಾಡ್ಬೋದು ಇದರಲ್ಲಿ, ಲಾಂಗ್ ರೈಡ್ಸ್ ಅಲ್ಲ. ಸೊ ಇವಾಗ ಬಂದುಬಿಟ್ಟು ನಾನು ಇದನ್ನು ಕಾಂಪ್ಯಾಕ್ಟ್ ಮೋಡಿ ಹಾಕಿದ್ದೀನಿ, ಅಂದರೆ ಸೆಕೆಂಡ್ ಮೋಡ್. ಸೊ ಇದರಲ್ಲಿ ನಿಮಗೆ ಸ್ವಲ್ಪ ಪುಲ್ ಸಖತ್ತಾಗಿರುವಂಥ ಪುಲ್ ಸಿಗುತ್ತೆ. ಸೊ ಸಿಟಿಯಲ್ಲೆಲ್ಲ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಕಾಂಪ್ಯಾಕ್ಟಲ್ಲಿ ಓಡಿಸೋದೇ ಬೆಸ್ಟು. ಯಾಕಂದರೆ ಥರ್ಡ್ ಮೋಡ್ ಅಂತ ಹಾಕ್ಬಿಟ್ರೆ ತುಂಬಾ ಕ್ರೇಜಿ ಆಗಿರೋದೊಂದು ರೆಸ್ಪಾನ್ಸ್ ಬರುತ್ತೆ ಇಲ್ಲಿ. ಸೊ ಬ್ರೇಕು ಬೈಬ್ರೇಜ್ ಯೂಸ್ ಮಾಡಿದ್ದಾರೆ. ಸೊ ಬ್ರೇಕಿಂಗ್ ಬಂದುಬಿಟ್ಟು ಸಖತ್ತಾಗಿರುವಂಥ ಬ್ರೇಕಿಂಗ್ ಸಿಗುತ್ತೆ ಗುರು. ಸೊ ಬ್ರೇಕಿಂಗ್ ನೋಡಿ 48 ಸೂಪರ್. ಸೊ ಕಂಟ್ರೋಲ್ ಅಂತೂ ನೀವು ಈಸಿಲಿ ಮಾಡ್ಬೋದು. ಮತ್ತೊಂದೇನೆಂದರೆ ಇದರಲ್ಲಿ ನಾರ್ಮಲ್ ಚೈನ್ಸ್ ಪಾಕೆಟ್ ಸೌಂಡು ಅದು ಯಾವುದೂ ಬರಲ್ಲ. ಸೌಂಡ್ ಬರೋದೊಂದೇ ಇ ವಿ ಮೋಟ್ರ್ ಇದು. ಅದು ನಿಮ್ಗೆ ಎಲ್ಲ ವೆಹಿಕಲ್ಸಲ್ಲೂ ಬಂದೇ ಬರುತ್ತೆ, ಕಾಮನ್ ನಾಯ್ಸ್ ಅದು ನಿಮಗೆ ಮೋಟ್ರಿದು ಬರುತ್ತೆ, ಬೇರೆ ಯಾವುದೇ ನಾಯ್ಸ್ ಎಲ್ಲ ಬರಲ್ಲ. ಸಿಟ್ಟಿಂಗ್ ಪೊಸಿಷನ್ ತುಂಬಾ ಚೆನ್ನಾಗಿದೆ. ಶಾರ್ಟ್ ಹೈಟ್ ಆಗಿರ್ಬೋದು ಅಥವಾ ಒಂದು ಹೈಟ್ ಇದ್ದವರು ಇಬ್ಬರು ಇದನ್ನು ಈಸಿಲಿ ಓಡಿಸ್ಬೋದು. ಸೊ ಇನ್ನೂ ನಾನು ಇದನ್ನು ಥರ್ಡ್ ಮೋಡಿಗೆ ಹಾಕಿ ನೋಡೋಣ ಇವಾಗ. ಸೊ ಇವಾಗ ಬೆಲಿಸ್ಟಿಕ್ ಇಷ್ಟೇ ಗುರು, ಬೆಲಿಸ್ಟಿಕ್. ಈ ಪವರ್ ನಿಮಗೆ ಯಾವ ವೆಹಿಕಲಲ್ಲೂ ಸಿಗಲ್ಲ. ಇ ವಿಸ್ ಇದು ನಿಮಗೆ ಇನಿಷಿಯಲ್ ಪಿಕಪ್ ಬಗ್ಗೆ ಗೊತ್ತಿರುತ್ತೆ. ನಾರ್ಮಲ್ ಇನಿಷಿಯಲ್ ಪಿಕಪ್ ಇ ವಿಸ್ ಇದು ಸಖತ್ತಾಗಿರುತ್ತೆ. ಬಟ್ ಇನಿಷಿಯಲ್ ಮಾತ್ರ ಅಲ್ಲ, ಫುಲ್ ರೆಸ್ಪಾನ್ಸು ಬೇಕು. ಸೊ ಆ ಒಂದು ರೀಸನಿಗೆ ಇದರಲ್ಲಿ ನಿಮಗೆ ಇನಿಷಿಯಲ್ ಮಾತ್ರ ಅಲ್ಲ, ನೀವು ಎಂಡ್ವರೆಗೂ ಇದನ್ನು ಸ್ಟ್ರೆಚ್ಚು ಅಂತ ತಗೊಂಡ್ಬಿಟ್ರೆ ಅದನ್ನು ನೀವು ನಾರ್ಮಲಿ ಇದ್ರದ್ದು ಸ್ಪೀಡು ಒಂದೇ ಲೆವೆಲ್ವರೆಗೆ ಇರುತ್ತೆ. ಇವಾಗ 0ಇಂದ ನಾನು ಬೆಲಿಸ್ಟಿಕ್ ಮೋಡಲ್ಲಿ ಸ್ಟಾರ್ಟ್ ಮಾಡಿದರೆ 100 ಹೋಗೋವರೆಗೆ ಅದೇ ಪವರ್ ನಿಮಗೆ ಪ್ರೊಡ್ಯೂಸ್ ಆಗ್ತಿರುತ್ತೆ, ಎಲ್ಲೂ ಲ್ಯಾಗ್ ಅನಿಸಲ್ಲ. ಸೊ ಅದೊಂದು ತುಂಬಾ ಒಂದು ಬೆಸ್ಟ್ ಅಂತ ಹೇಳ್ತೀನಿ. ಮತ್ತೊಂದು ಕಾರ್ನರಿಂಗು, ಈಸಿಲಿ ಕಾರ್ನರಿಂಗ್ ಮಾಡ್ಬೋದು ಇದರಲ್ಲಿ ನೀವು. ಹ್ಯಾಂಡ್ಲಿಂಗ್ ಸಖತ್ತಾಗಿದೆ ಗುರು, ಏನೇ ಹೇಳೋದು. ಕಾರ್ನರಿಂಗ್ ಕೂಡ ಈಸಿಲಿ ನೀವು ಕಾರ್ನರೆಲ್ಲ ಇದರಲ್ಲಿ ಕರ್ವನ್ನೆಲ್ಲ ತಗೊಳ್ಬೋದು. ಇದು ಟೆಸ್ಟ್ ಡ್ರೈವ್ ವೆಹಿಕಲ್ಲು. ಸೊ ಏನಂದರೆ ಎಲ್ಲರೂ ಉಜ್ಜಾಡ್ಕೊಂಡಿರ್ತಾರೆ. ಸೊ ಅದರಲ್ಲೂ ನಿಮಗೆ ಪರ್ಫಾರ್ಮೆನ್ಸು ಪರ್ಫೆಕ್ಟ್. ಸ್ವಲ್ಪ ಲ್ಯಾಗ್ ಅನಿಸ್ತಿರ್ಬೋದು ನನಗೆ, ಬಟ್ ಎಲ್ಲೂ ಅನಿಸ್ತಾ ಇಲ್ಲ. ಬಟ್ ಒಂದು ಮಾತು, ನಾರ್ಮಲಿ ನಾವು ಎಲ್ಲರೂ ಇದನ್ನು ಟೆಸ್ಟ್ ಡ್ರೈವ್ ಮಾಡಿರ್ತಾರೆ. ಸೊ ಆ ಒಂದು ರೀಸನಿಗೆ ನನಗೆ ಫ್ರಂಟ್ ಬ್ರೇಕಿಂಗ್ ಸ್ವಲ್ಪ ಲ್ಯಾಗ್ ಅನಿಸ್ತಿದೆ. ಬಟ್ ಚೆನ್ನಾಗಿದೆ, ತುಂಬಾ ಕ್ವಿಕ್ ರೆಸ್ಪಾನ್ಸ್ ಇದೆ. ಸೊ 114-115ವರೆಗೆ ನಾವು ಹೋಗಿದ್ದೇವೆ, ಬಟ್ ಹೆಚ್ಚು ಸ್ಪೀಡ್ ಹೋಗಲ್ಲ. ಇದು ಹೈವೇಗೆ ಬೆಸ್ಟ್ ಈ ಮೋಡು, ಸಿಟಿಯಲ್ಲೆಲ್ಲ ಇದನ್ನು ಟ್ರೈ ಮಾಡಬಾರ್ದು. ಸಸ್ಪೆನ್ಷನ್ಸ್ ಗುರು ಗೊತ್ತೇ ಆಗ್ತಾಯಿಲ್ಲ ನನಗೆ, ಅಂಥ ಕ್ರೇಜಿ ಆಗಿರುವಂಥ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ನಿಮಗೆ ರೆಡಾರ್ ಇರುವಂಥ ಫೀಚರ್ ಒಂದು ಬರುತ್ತಲ್ಲ, ಆ ವೆಹಿಕಲಲ್ಲಿ ನಿಮಗೆ
ಸೊ ರೇಡಾರ್ ಇರುವಂಥದ್ರಲ್ಲಿ ನಿಮ್ಗೆ ಇಲ್ಲಿ ಮಾರ್ಕ್ಸ್ ಬರುತ್ತೆ, ಲೈಕ್ ನಿಮ್ಗೆ ಸಿಗ್ನಲ್ಸ್ ಬರುತ್ತೆ. ಸೊ ಆ ಸಿಗ್ನಲ್ಸ್ ನಿಮ್ಗೆ ಎಲ್ಲಿಂದ ಸಿಗುತ್ತೆ ರೇಡಾರಲ್ಲಿ. ಆ್ಯಂಡ್ ಬೀಪ್ ಸೌಂಡ್ ಬರುತ್ತೆ ನಿಮ್ಮ ವೆಹಿಕಲ್ ನಿಮ್ಮ ಸರೌಂಡಿಂಗ್ ಇದ್ದರೆ, ಲೈಕ್ ಬ್ಯಾಕ್ ಸೈಡ್ ಲೆಫ್ಟ್ ರೈಟ್ ಎಲ್ಲಾದರೂ ಇದ್ದರೆ. ಇನಿಷಿಯಲ್ ಪಿಕಪ್ಪಲ್ಲಂತೂ ಕ್ರೇಜಿ ಆಗಿರುವಂಥ ರೆಸ್ಪಾನ್ಸ್ ಇದೆ ಗುರು. ಲಾಸ್ಟ್ ವೀಡಿಯೋದಲ್ಲಿ ನಾನು ಫುಲ್ಲು ಕ್ರೇಜಿ ಅಂತಲೇ ವೀಡಿಯೋ ಎಂಡ್ ಮಾಡಿಬಿಟ್ಟಿದೆ. ಆ ಒಂದು ರೀಸನಿಗೆ ಪುನಃ ವೀಡಿಯೋ ಮಾಡಲೇಬೇಕಾಯ್ತು ಇದ್ರ ಮೇಲೆ, ಯಾಕಂದರೆ ಪರ್ಫೆಕ್ಟ್ ರಿವ್ಯೂ ಬೇಕೇ. ಸಿಟ್ಟಿಂಗ್ ಪೊಸಿಷನ್ ಕಂಫರ್ಟೇಬಲ್ ಇದೆ. ಮತ್ತೊಂದು ಏನಂದರೆ ಸಿಂಗಲ್ ಸೀಟು ರೈಡರ್ ಮತ್ತು ಪಿಲಿಯನ್ ಇಬ್ಬರಿಗಿರೋದು. ಆ ಸಿಂಗಲ್ ಸೀಟಲ್ಲೂ ನಿಮಗೆ ಕಂಫರ್ಟೇಬಲ್ ರೈಡರಿಗೆ ಫುಲ್ ಕಂಫರ್ಟ್ ಸಿಗುತ್ತೆ ಇದರಲ್ಲಿ. ಸಿಟಿಯಲ್ಲೆಲ್ಲ ಇಂಥ ವೆಹಿಕಲ್ ಬೆಸ್ಟ್ ಗುರು ಇ ವಿ, ಯಾಕಂದರೆ ಕ್ವಿಕ್ ರೆಸ್ಪಾನ್ಸ್ ಇದೆ ಇದ್ರದ್ದೆಲ್ಲ. ಮತ್ತೊಂದು ಏನಂದರೆ ಇವಾಗ ಬೆಲಿಸ್ಟಿಕಲ್ಲಿ ಇವಾಗ ನೋಡಿ, ನಾನು ಸಡನ್ ಎಕ್ಸಲರೇಟ್ರ್ ಕೊಟ್ಟಿದ ಕೂಡಲೇ ರೆಸ್ಪಾನ್ಸ್ ಕ್ವಿಕ್ ಆಗಿದೆ. ಆ ಒಂದು ಫೀಲ್ ಆಗಿರುತ್ತೆ ನಿಮ್ಗೆ, ಜಸ್ಟ್ ಒಂದು ವೀಲಿ ಫೀಲ್ಸ್ ಬರುತ್ತೆ, ಏನೋ ಫ್ರಂಟ್ ಟೈರ್ ವೀಲಿ ಆಗಿಬಿಡುತ್ತೇನೋ ಅಂತ ಒಂದು ಭಯ ಕೂಡ ಇರುತ್ತೆ. ಬಟ್ ಕ್ರೇಜಿ ಇದೆ ಗುರು, ಕ್ರೇಜಿ ಆಗಿರೋವಂಥ ಮಿಷಿನು. ಸೊ ಪಬ್ಲಿಕ್ ರಿಯಾಕ್ಷನು ಸಖತ್ತಾಗಿರೋದು ಸಿಗುತ್ತೆ ಗುರು. ಸೊ ಕ್ವಿಕ್ ರೆಸ್ಪಾನ್ಸ್ ನೋಡೋಣ ಇವಾಗ. ಸಸ್ಪೆನ್ಷನ್ಸ್ ನನಗೆ ಹೆವಿ ಇಷ್ಟ ಆಗಿಬಿಟ್ಟಿದೆ. ಆಫ್ ರೋಡ್ ನೀವು ಇದರಲ್ಲಿ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಗುರು. ಕಾರ್ನರಿಂಗ್ ಇವಾಗ ನೋಡಿ, ನಾನು ಆಲ್ಮೋಸ್ಟು 100, ಸೊ 100ಅಲ್ಲೂ ನಿಮಗೆ ಪರ್ಫೆಕ್ಟ್ ಆಗಿರೋಂಥ ಒಂದು ಕಾರ್ನರಿಂಗ್ ಸಿಗ್ತಾ ಇದೆ. ಸೊ ಪರ್ಫೆಕ್ಟ್ ರೆಸ್ಪಾನ್ಸ್ ಅಂತೀನಿ ನಾನು. ಮತ್ತೊಂದೇನೆಂದರೆ ರೈಡ್ ರಿವ್ಯೂ ಸಖತ್ತಾಗಿದೆ, ಹ್ಯಾಂಡ್ಲಿಂಗ್ ಸಖತ್ತಾಗಿದೆ. ವೈಡ್ ಆಗಿರೋ ಹ್ಯಾಂಡಲ್ ಜೊತೆಗೆ ರಿವರ್ ಇದು ಆ್ಯಂಡ್ ರಿವರ್ ವ್ಯೂ ಮಿರರ್ಸ್ ಕೂಡ ತುಂಬಾ ವ್ಯೂ ಪರ್ಫೆಕ್ಟ್ ಆಗಿದೆ. ಸೊ ನನಗೆಲ್ಲೂ ಪವರ್ ಲ್ಯಾಗ್ ಅನಿಸಿಲ್ಲ ಈ ವೆಹಿಕಲಲ್ಲಿ. ಸೊ ಬೆಸ್ಟ್ ಅಂತ ಹೇಳ್ಬೋದು. ಸೊ ಮತ್ತು ಪುನಃ ಹೇಳ್ತಾ ಇದ್ದೀನಿ, ಈ ವೆಹಿಕಲಿನ ಇನ್ನೂ ಹೆಚ್ಚಿನ ಡೀಟೇಲಿಗೋಸ್ಕರ ಲಾಸ್ಟ್ ಟೈಮ್ ಮಾಡಿರೋಂಥ ವೀಡಿಯೋದು ಪರ್ಫೆಕ್ಟ್ ಒಂದು ರಿವ್ಯೂ ನೋಡ್ಕೊಳ್ಳಿ. ಆ್ಯಂಡ್ ಅಲ್ಲಿಂದ ನೀವು ಶೋರೂಮನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ.